ಇಂದು ಸಿಎಲ್ಪಿ ಸಭೆ ದಿಲ್ಲಿಯಲ್ಲಿ ಸಚಿವ ಸಂಪುಟಕ್ಕೆ ಬಹಳ ಕಸರತ್ತು. ಹೈಕಮಾಂಡ್ ಮಟ್ಟದಲ್ಲಿ ನೂತನ ಸಚಿವ ಸಂಪುಟಕ್ಕೆ ಸರ್ಕಸ್ ನಡೀತಾ ಇದೆ. ಡಿಕೆ ಜೊತೆ 12 ರಿಂದ 14 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿದೆ. ಹೈಕಮಾಂಡ್ನಿಂದ ಜಾತಿ ಸಮೀಕರಣ ಆಧರಿಸಿ ಲೆಕ್ಕಾಚಾರಗಳು ನಡೀತಾ ಇದೆ. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ಆಗಿದೆ. ಕೆಸಿ ವೇಣುಗೋಪಾಲ್ ಜೊತೆಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ಯಾರ್ಯಾರನ್ನ ಆಯ್ಕೆ ಮಾಡಿಕೊಳ್ಳಬೇಕು, ಯಾರ್ಯಾರೆಲ್ಲ ನೂತನ ಸಿಎಂ ಜೊತೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಎಷ್ಟು ಜನ ಇರ್ತಾರೆ, ಅದು ಯಾರ್ಯಾರನ್ನ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೂತನ ಸಚಿವ ಸಂಪುಟದ ಸರ್ಕಸ್ ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಈ ಹಿಂದಿನಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಈ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕೆಲ ನಾಯಕರು ದೆಹಲಿ ಭೇಟಿ ಕೊಡೋದು, ಹೈಕಮಾಂಡ್ ಅವರನ್ನ ಭೇಟಿ ಆಗೋದು, ತಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದಂತಹ ಪ್ರಯತ್ನಗಳು, ಅದೆಲ್ಲವನ್ನ ಕೂಡ ಕೆಲವರು ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಂತಹ ಪ್ರಯತ್ನಗಳು. ಈಗ ಇರುವಂತಹ ಪ್ರಶ್ನೆ, ಈಗಿದ್ದಂತಹ ಸಚಿವರನ್ನಲ್ಲಿ ಯಾರ್ಯಾರನ್ನ ಉಳಿಸ್ಕೊಳ್ತಾರೆ, ಯಾರ್ಯಾರಿಗೆ ಕೋಕ್ ಕೊಡ್ತಾರೆ, ಇನ್ನು ಯಾರ್ಯಾರನ್ನ ಹೊಸದಾಗಿ ನೂತನವಾಗಿ ಆಯ್ಕೆ ಮಾಡ್ತಾರೆ. 4 ಡಿಸಿಎಂ ಹುದ್ದೆ ಹೈಕಮಾಂಡ್ಗೆ ತಲೆನೋವಾಗಿದೆ. ಅಂತಿಮ ನಿರ್ಧಾರ ಕೈಗೊಳ್ಳುವುದಕ್ಕೆ ಹೈಕಮಾಂಡ್ ಸಂದಿಗ್ಧತೆಯನ್ನ ಎದುರಿಸ್ತಾ ಇದೆ. ಮೊದಲು 4 ಡಿಸಿಎಂ ಆಯ್ಕೆಗೆ ಚಿಂತನೆಯನ್ನ ನಡೆಸಿತ್ತು ಹೈಕಮಾಂಡ್. ಡಿಸಿಎಂ ರೇಸ್ನಲ್ಲಿ ಡಜನ್ ಗಟ್ಟಲೆ ನಾಯಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಅವಕಾಶ ಸಿಕ್ಕರೂ ಅಸಮಾಧಾನ ಸ್ಫೋಟ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಹೈಕಮಾಂಡ್ ನ ಲೆಕ್ಕಾಚಾರ ಏನಿತ್ತು ಅಂತಂದ್ರೆ, ನೂತನ ಸಿಎಂ ಆಯ್ಕೆ ನಂತರದಲ್ಲಿ 4 ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನ ಮಾಡಿಕೊಂಡಿತ್ತು. 4 ಡಿಸಿಎಂ ಸ್ಥಾನದ ಲೆಕ್ಕಾಚಾರ ಇದ್ರೂ ಕೂಡ ಡಜನ್ ಗಟ್ಟಲೆ ನಾಯಕರು ತಮಗೂ ಕೂಡ ಡಿಸಿಎಂ ಸ್ಥಾನ ಬೇಕು ಅಂತ ಲಾಭಿಗೆ ಮುಂದಾಗಿದ್ದಾರೆ. ಹೀಗಾಗಿ ಬಹಳ ಗೊಂದಲ ಆಗ್ತಾ ಇದೆ.